ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿ ದಶಕಗಳಾದರೂ ಸಮಸ್ಯೆಗಳ ಸುಳಿಯಲ್ಲಿಯೇ ಸಿಲುಕಿದ ಎಂಕೆ ಹುಬ್ಬಳ್ಳಿ ಪಟ್ಟಣ. ಬೆಳಗಾವಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಪಟ್ಟಣವು ಮೇಲ್ದರ್ಜೆಗೆ ಏರಿ ದಶಕಗಳಾದರೂ ಸಮಸ್ಯೆಗಳ ಸುಳಿಯಿಂದ ಹೊರಬರದೆ ಒದ್ದಾಡುವ ಪರಿಸ್ಥಿತಿ ಬಂದೊದಗಿದೆ. ಕೆಲವು ವಾರ್ಡ್ಗಳಲ್ಲಿ ಸಮರ್ಪಕವಾಗಿ ರಸ್ತೆ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ರಸ್ತೆಯ ಇಕ್ಕಲುಗಳಲ್ಲಿ ಕಸ ಚೆಲ್ಲುವುದು, ಚರಂಡಿ ಸಮರ್ಪಕವಾಗಿ ಇಲ್ಲದೇ ಇರುವುದು. ಎಂಕೆ ಹುಬ್ಬಳ್ಳಿ ಪಟ್ಟಣದ ಒಳಗಡೆ ಸಂತೆಪೇಟೆ ಮಾರ್ಗದ ಪಿಡಬ್ಲ್ಯೂಡಿ ಮುಖ್ಯ ರಸ್ತೆಯಲ್ಲಿ ಸೇತುವೆ ನಿರ್ಮಾಣ ಮಾಡಿ 2 ವರ್ಷಗಳಾದರೂ ಸೇತುವೆಯ 2 ಕಡೆಗಳಲ್ಲಿ ರಸ್ತೆಯ ತುಂಬ ಹದಗೆಟ್ಟಿದ್ದು, ಮಳೆಗಾಲದಲ್ಲಿ 2 ಕಡೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಬಿದ್ದು ಸಾಕಷ್ಟು ಅನಾಹುತಗಳು ಸಂಭವಿಸುತ್ತಿರುವುದು ಕಾಮನ್ ಆಗಿಬಿಟ್ಟಿದೆ. ಇನ್ನು ಇದರ ಬಗ್ಗೆ ಮುಖ್ಯ ಅಧಿಕಾರಿಗಳು ಆದ ರವಿ ಮಾಸ್ತಿ ಹೊಳಿಮಠ್ ಅವರಿಗೆ ಹೇಳಿದರೆ, ಈ ಬಗ್ಗೆ 1 ವರ್ಷಗಳಿಂದ ಮಾಡಿಸ್ತೀವಿ ಹೇಳ್ತಾ ಇರೋದು ನೋಡಿದರೆ ಮತ್ತೊಂದು ಕಡೆ ಪಿಡಬ್ಲ್ಯೂಡಿ ಇಂಜಿನಿಯರ್ಸ್ಗಳ ಬೆರಳು ತೋರಿಸ್ತಿದ್ದಾರೆ. ಇನ್ನು ಹಿರಿಯ ಇಂಜಿನಿಯರ್ ಸಾಹೇಬರು ಚೌಹಾಣ್ ಅವರಂತೂ ಯಾವುದೇ ಸಮಸ್ಯೆಗಳ ಬಗ್ಗೆ ತುಟಿಪಿಟಿಕ್ ಎನ್ನುವುದೇ ಇಲ್ಲ. ಒಟ್ಟಾರೆ ಇವರ ಆಶ್ವಾಸನೆಗಳನ್ನು ಕೇಳಿ ಪಟ್ಟಣದ ಜನತೆಗೆ ಸಾಕಾಗಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಈ ಬಗ್ಗೆ ಸಮಗ್ರ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ನಿರ್ದೇಶಕರು ಮಲ್ಲಿಕಾರ್ಜುನ್ ಕಲಾದ್ಗಿ ಅವರು ಹಾಗೂ ಇತ್ತೀಚೆಗೆ ನೂತನವಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸುರೇಶ್ ಮುತ್ನಾಳ್ ಅವರ ಜೊತೆ ಸಂವಾದ ಮಾಡಿ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಇನ್ನಾದರೂ ಈ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಸಮಸ್ಯೆಗಳಿಗೆ ಮುಕ್ತಿ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಅಂದ್ರೆ ಇದೆ ವಿಶೇಷವಾಗಿ ಮಾನ್ಯ ಚೀಫ್ ಆಫೀಸರ್ಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಹೇಳಿ ಸಾಕಾಗಿತ್ತು. ನೋಡ್ರಿ, ಈ ರೀತಿ ಬರೇ ಸೇತುವೆ ಮಾಡ್ಬಿಟ್ರಿ, ಮಳೆಗಾಲದಲ್ಲಿ ನೀರು ನಿಲ್ತವೆ ಅಂತ ಹೇಳ್ಬಿಟ್ಟು ನೀವು ಬರೇ ಆರಿಸ್ಕೊಂಡ್ಬಿಟ್ಟು ಈ ರೀತಿ ಅಟ್ಲೀಸ್ಟ್ ಒಂದು ರಸ್ತೆ ಮಾಡಕ್ಕಾಗಿಲ್ಲ. ಆಯ್ತಾ, ಆ ಚೀಫ್ ಆಫೀಸರ್ ಬಂದು ಹೇಳಿದ್ರೆ ನಾಳೆ ಮಾಡ್ತಾರೆ ನಾಡಿದ್ದು ಮಾಡ್ತಾರೆ ಅಂತ ಹೇಳ್ತೀರಾ. ನೋಡಿ, ನೀವು ಮಾಡಿದ್ದು ಒಂದ್ ರೀತಿ ಅಸಡ್ಡೆಗೆ ಈ ರೀತಿ ದಿನೇ ಈ ರೀತಿ ಇದಾಗ್ತಾ ಇದೆಯಲ್ಲ. ನೋಡಿ, ಮಳೆ ಬಂದಿದೆ, ಈಗ ಈ ರೀತಿ ಯಾರೋ ಬಿದ್ರೆ ಏನಾರು ಅನಾಹುತ ಆದ್ರೆ ಯಾರು ಜವಾಬ್ದಾರಿ? ದಯವಿಟ್ಟು ಬರ್ರಿ ಇಲ್ಲಿ ಬರ್ರಿ, ಹೇಳಿ ನಿಮ್ಮ ಹೆಸರು? ಎಲ್ಲಪ್ಪ ತುರ್ಗಲ್ರಿ. ಹೇಳಿ ಸರ್. ಹೆಣ್ಮಗಳನ್ನ ಕೌಲ್ಯಾಗ ಬಿದ್ದಲ್ರಿ ಇಲ್ಲಿ ನೀರಾಗ. ಯಾವಾಗಿಂದ ಸಮಸ್ಯೆ ಐತಿ ಇದು? ಇದು 2 ವರ್ಷ ಆತ್ರ ಸಮಸ್ಯೆ ಐತೆ ಸರ್. ಮತ್ತೆ ಏನ್ ಮಾಡ್ತಾವ್ರೆಲ್ಲ ಇಲ್ಲಿ ಇರ್ತಕ್ಕಂತ? ಏನು ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾವ್ರೆ? ಅಧಿಕಾರಿಗಳು ಏನ್ ಹೇಳಿದ್ರು ಅವ್ರು ತಲೆಯಾಗ ತಗೊಳ್ಳಲ್ರಿ. ಮತ್ ಮೆಂಬರ್ಗಳು ಏನ್ ಮಾಡ್ತಾವ್ರೆ? ಮೆಂಬರ್ಗಳು ಅವ್ರಿ, ಅಧಿಕಾರಿಗಳು ಅವ್ರಿ. ಹೌದಾ? ಹೋಗ್ತಾರು. ಈಗ ಅವರು ಅಡ್ಡಾಡೋದು ಇಲ್ಲೇ ಅಲ್ರಿ, ಎಲ್ಲಾರು ಹೋಗ್ಬಿಡ್ತಾರ. ನೋಡಿ, ಚೀಫ್ ಆಫೀಸರ್ ಅವ್ರವ್ರೆ, ಇದೆಲ್ಲ ಬೇಕಾ ನಿಮ್ಗೆ? ದಯವಿಟ್ಟು ನೀವು ನೋಡಿದ್ರೆ ಬರೇ ಮೂಗ್ ಮೇಲೆ ತುಪ್ಪ ಸವರ್ಬಿಟ್ಟು ಕಳಿಸ್ಬಿಡ್ತೀರಾ. ಮೊದ್ಲು ಈ ರಸ್ತೆನ ಇಮಿಡಿಯೇಟ್ ಆಗಿ ಮಾಡ್ರಿ. ನೋಡಿ, ಜನಗಳು ಸಿಕ್ಕಾಪಟ್ಟೆ ಬೀಳ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಜನ ನಮಗ್ ಬೈತಾವ್ರೆ. ಬರ್ರಿ ಇಲ್ಲಿ. ಮಣ್ಣಿಯಲ್ಲಿ ಹಿಡಿದಿಲ್ಲ, ನೋಡ್ಕೊಂಡು ಗೊತ್ತಾಗತ್ರಿ. ಎಲ್ಲರೂ ಜಾಡ್ಸರಿ ಸಂಬಳ ಕೊಡ್ತಾನ ಯಾರು ಬಾ ಇಲ್ಲಿ ಬಾ ಪ್ರಕಾಶ. ಮಾನ್ಯ PDPC ಸಾಹೇಬ್ರು ಮಲ್ಲಿಕಾರ್ಜುನ್ ಕಲಾದಗಿ ಸಾಹೇಬ್ರೆ, ಯಾಕಪ್ಪ ನಿಮ್ಗೆ ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಚೀಫ್ ಆಫೀಸರ್ ಹೇಳಿ ಸಾಕಾಗಿದೆ. ಯಾವ ಚೀಫ್ ಆಫೀಸರ್ ಅಂತೀರಾ? ಈಗ ನಾನು ಇರ್ತಕ್ಕಂಥದ್ದು ಜೊತೆ ಪಟ್ಟಣ ಪಂಚಾಯತಿ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಸಾಹೇಬ್ರು ಮತ್ತೆ ಇಲ್ಲಿರ್ತಕ್ಕಂಥ ಮೆಂಬರ್ಗಳು ದಯವಿಟ್ಟು ನೋಡಿ, ಒಂದು ದೊಡ್ಡ ಸಮಸ್ಯೆಗಳಾಗಿದ್ದಾವೆ. ನೋಡಿ, ಈ ರೀತಿ ಆಯ್ತಾ, ಈ ರೀತಿ ಇದಾಗ್ಬಿಟ್ರೆ ಯಾವ ರೀತಿ? ಮೊದ್ಲು ದಯವಿಟ್ಟು ಮಳೆಗಾಲದಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ. ನೋಡ್ರಿ, ಸಾಕಷ್ಟು ಒಂದ್ ರೀತಿ ಆ ಕಡೆ ಒಂದ್ ಸೇತುವೆನ ಮಾಡ್ಬಿಟ್ಟಿದ್ರೆ ಆ ಕಡೆ ಈ ಕಡೆ ನೀರು ಹೋಗ್ತಿದ್ದಂಗೆ ಮಾಡಿದಕ್ಕೆ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ. ಅಟ್ಲೀಸ್ಟ್ ಅಲ್ಲಿ ಜನಗಳು ಬೀಳ್ತಾವ್ರೆ. ಎಷ್ಟು ಜನ ಬಿದ್ರು ಈಗ? ನೋಡಿ, 2 ಸಹ ಬಿದ್ದವ್ರಂತ. ಈಗ ನೋಡಿ, ಅವ್ರು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಯಾರಿಗೆ ಜವಾಬ್ದಾರಿ? ದಯವಿಟ್ಟು ನಾಳೆನೇ ಇದನ್ನ ಕೆಲಸ ಮಾಡೋದ್ ಕಲೀರಿ. ಆಯ್ತಾ, ವಿಡಿಯೋ ಮಾಡ್ಕೊ ಹೋಗಪ್ಪ. ಅಧ್ಯಕ್ಷರೇ, ಏನೇನು ವಿಶೇಷವಾಗಿ ತಾವು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿದ್ರ ಎಂಪಿ ಹುಬ್ಳಿಗೆ ಸಾಕಷ್ಟು ಒಂದ್ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಇಲ್ಲಿ ಮುಖ್ಯವಾಗಿ ಏನೇನು ಸಮಸ್ಯೆಗಳಿದಾವೆ? ಇಲ್ಲಿ ಒಳಚರಂಡಿ ಸಮಸ್ಯೆ ಇದೆ, ಅದೇ ರೀತಿ ರಸ್ತೆ ಸಮಸ್ಯೆ ಇದೆ, ಆಮೇಲೆ ನೀರಿಂದೆಲ್ಲ ಇದೆ. ಅದನ್ನೆಲ್ಲ ಶಾಸಕರ ಇದನ್ನ ಮಾಡತ್ತಾರ. ಒಂದು ಪಂಚಾಯತಿ ಬಿಲ್ಡಿಂಗ್ ಅನ್ನು ಕಟ್ಟಾಕ ರೊಕ್ಕನು ದುಡ್ಡನ್ನು ಶಾಂಕ್ಷನ್ ಮಾಡಿದಾರ.
ಅದು ಈ ಸದ್ಯ ಇದ ಟೈಮ್ ಐತಿ ಬಂದೈತಿ. ಈಗ ಇನ್ನೊಂದು ತಿಂಗಳದೊಳಗೆ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಅದು ಕಟ್ಟಡ ಗುದ್ಲಿ ಪೂಜೆ ಮಾಡೋರು ಅದಾರು. ಕೆಲಸ ಅಭಿವೃದ್ಧಿಗೆ ಅವರು ದುಡ್ಡನ್ನು ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡೋ ವಿಚಾರ ಐತಿ, ಅಭಿವೃದ್ಧಿ ಮಾಡ್ತೀವಿ ಎಲ್ಲಾರು ಕೂಡಿಕೆ ಸರ್. ಈಗ ಸಾಕಷ್ಟು ಒಂದ್ ರೀತಿ ಚರಂಡಿಗೆ ಸಂಬಂಧಿಸಿದಂತೆ ಮತ್ತೆ ತ್ಯಾಜ್ಯ ಸಂಸ್ಕರಣೆಗೆ ವಿಶೇಷವಾಗಿ ಕಸ ಎಲ್ಲಂದ್ರಲ್ಲೇ ಕಸದ ಅವಳಿ ಜಾಸ್ತಿ ಇದೆ. ತಮ್ಮಲ್ಲಿರುವ ಆ ಸಮಸ್ಯೆ ನೀಗಿಸ್ತೀರಾ? ಜನರು ಸಹಕಾರ ಕೊಡ್ಬೇಕು. ಜನರ ಸಹಕಾರ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜನರು ನಮ್ ಗಾಡಿಗಳು ಹೋಗ್ತಾ ಇರ್ತವೆ ಎಲ್ಲ ಓಣಿ ಒಳಗ. ಅವಾಗ ಹಸಿ ಕಸ ಬೇರೆ ಒಣ ಕಸ ಬೇರೆ ಅಂತೇಳಿ ನಾವು ಒಂದು ಇದನ್ನ ಮಾಡ್ಕೊಂಡು ಕಸ ಗಾಡಿಗಳು ಕಳಿಸ್ತಾ ಇದೀವಿ. ಅದಕ್ಕೆ ಜನರ ಸಹಕಾರ ಕೊಟ್ರನ ಅದೆಲ್ಲ ಒಳ್ಳೇದಾಗತ್ತೆ. ದಯಮಾಡಿ ಜನರು ಸಹಕಾರ ಕೊಡ್ಬೇಕು. ಸಹಕಾರ ಕೊಟ್ಟದಾರು ಊರಾಗ ಸ್ವಚ್ಛತಾ ಉಳಿತೈತಿ. ಈಗ ಕೆಲವು ವಾರ್ಡ್ಗಳಲ್ಲಿ ಇಂಥವ್ರಿಗೂ ಸಹ ಸ್ವಲ್ಪ ರಸ್ತೆ ಸಮಸ್ಯೆ ಇದೆ. ವಿಶೇಷವಾಗಿ ಅದ್ರ ಬಗ್ಗೆ ತಮ್ಮ ಏನ್ ಪ್ಲಾನ್ಗಳು ಇದಾವೆ? ಇದೆ ಮಾಡೋ ವಿಚಾರ ಇದೆ. ಎಲ್ಲೆಲ್ಲಿ ಸಮಸ್ಯೆ ಅದ ಅವನ್ನೆಲ್ಲ ಒಂದ್ ಸ್ವಲ್ಪ ಇದು ಮಾಡ್ಕೊಂಡು ಎಲ್ಲ ಸರಿ ಮಾಡೋ ವಿಚಾರ ಐತಿ. ಈಗ 24x7 ನೀರಿಂದ ಇದಾದ ಕೂಡಲೇ ಒಂದ್ ಸ್ವಲ್ಪ ಅಲ್ಲೆಲ್ಲಿ ರೋಡ್ ಕೆಟ್ಟಿದಾವು. ಅವನ್ನೆಲ್ಲ ಒಂದ್ ಸ್ವಲ್ಪ ಏನಾರ ಇದನ್ ಮಾಡ್ಕೊಂಡ್ ರೋಡ್ ಮಾಡೋ ವಿಚಾರ ಐತಿ. ಈಗ 24x7 ಅಂತಕ್ಕಂಥ ನೀರಿನಡಿ ಒಂದ್ ಕಡೆ ರಸ್ತೆನೂ ಇದ್ ಮಾಡಿದ್ದಾರೆ. ಆ 24x7 ನೀರು ಸಹ ಮನೆಗೆ ತಲುಪಿಲ್ಲ ಒಂದು ಆರೋಪ ಇದೆ. ಅಮೃತ್ ಜೈಲ್ ಅಂತಕ್ಕಂಥದ್ದು ಇಲ್ಲ ಒಂದ್ ಕಡೆ ಯಾಕೆ ಅಧ್ಯಕ್ಷರ ಈ ರೀತಿ ಏನಾರು ಅವರೇ ಎಲ್ಲ ಇದ್ ಮಾಡ್ಬಿಟ್ರು, ಗುಳು ಮಾಡ್ಬಿಟ್ರು? ಅದು ಅದರ ಇದು ನಮಗ್ ಪೂರ್ಣ ಕ್ಲಿಯರ್ ಗೊತ್ತಿಲ್ಲ. ಅದು ಇನ್ನೂ ಬಂದು ನೀರು ಇಲ್ಲಿ ಬಿದ್ದಿಲ್ಲ. ನೀರಿಂದು ನಾವ್ ಮನೆ ಕೇಳಿದ್ವಿ ಅವ್ರನ್ನ, ಮತ್ ನೀರಿಂದ ಹೆಂಗ ಏನ ಅಂತ ಹೇಳ್ಕಸ ಅವ್ರು ಒಮ್ಮೆ ಟ್ರಯಲ್ ಮಾಡಿದಾರೆ. ಇವಾಗ ಅದು ಟ್ರಯಲ್ ಎಲ್ಲೆಲ್ಲಿ ಏನೇನಾಗೈತಿ ಅಷ್ಟು ಕ್ಲಿಯರ್ ನಮಗೂ ಇನ್ನೂ ಗೊತ್ತಿಲ್ಲ. ಅದು ನೀರಿಂದು ಪ್ರಾಜೆಕ್ಟ್ ಬೇರೆಯವ್ರಿಗೆ ಐತಿ. ಇಲ್ಲಿ ಪೈಪ್ಲೈನ್ ನಳದ್ದು ಇದೊಬ್ಬರಿಗೆ ಬೇರೆ ಐತಿ. ನಾವ್ ನಳದ್ದೆಲ್ಲ ಕ್ಲಿಯರ್ ಮಾಡಿದೇವ್ರಿ. ನೀರ್ ಬಂದ ಇನ್ನ ಬರಾಕತೈತಿ. ನೀರಿನ ಕೆಲಸ ಚಾಲೂ ಐತಿ ಅಂತ ಹೇಳಿದಾರ ಅವ್ರ ಮಾಡಿ. ಕಾಮಗಾರಿ ಹೆಸರಲ್ಲಿ ರಸ್ತೆನೆಲ್ಲ ಒಂದ್ ರೀತಿ ಸಾಕಷ್ಟು ಹದಗೆಡ್ಸ್ ಹೈದರಾಬಾದ್ ಮಾಡಿದ್ದಾರೆ. ಹೌದು, ಕಾಮಗಾರಿ ಹೆಸರಲ್ಲಿ ಕೆಟ್ಟದ್ದು ನಿಜ. ಒಂದ್ ತೊಡೆ ನಮ್ಮ ಸದಸ್ಯರು ಎಲ್ಲಾರು ಬೆನ್ನೈತಿ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡಿದಾರ. ಒಂದ್ ತೊಡೆ ಬೆನ್ನೈತಿ ಮಾಡಿಸ್ಕೊಂಡಿದಾರು. ಇನ್ನೂ ಅಲ್ಲೇ ಒಂದ್ ಸ್ವಲ್ಪ ಉಳ್ದವು. ಉಳಿದನ್ನು ನಾವು ಮೊನ್ನೆ ಹೇಳಿದೆವು ಅವ್ರಿಗೆ. ಅವರು ಅವನ್ನೆಲ್ಲ ಸರಿ ಮಾಡಿ ಕೊಡ್ತೇವೆ ಅನ್ನೋ ಮಾತನ್ನು ಚೀಫ್ ಆಫೀಸರ್ ಮುಂದೆ ಹೇಳಿ ಹೋಗಿದ್ದಾರೆ. ಈಗ ವಿಶೇಷವಾಗಿ ಇಲ್ಲಿ ಒಂದು ಪಟ್ಟಣ ಪಂಚಾಯತ್ಗೆ ಪ್ರಮುಖ ಬ್ಯಾಕ್ ಬೋನ್ ಅಂದ್ರೆ ಪೌರ ಕಾರ್ಮಿಕರದು. ವಿಶೇಷವಾಗಿ ಅವ್ರಿಗೆ ಸಂಬಂಧಿಸಿದಂತೆ ಒಂದ್ ರೀತಿ ವೇತನದ ಸಮಸ್ಯೆಗಳಿದಾವೆ. ಸಿಬ್ಬಂದಿಗಳಾಯ್ತು, ಪೌರ ನೌಕರರಾಯ್ತು. ತಮ್ಮ ಅವಧಿಯಲ್ಲಿ ಏನಾದ್ರು ಆ ಒಂದು ವೇತನಗಳು ಕೊಡುತ್ತಾರೆ ಅಂತ ನಿರೀಕ್ಷೆ ಮಾಡ್ಬೋದಾ? ಪೌರ ಕಾರ್ಮಿಕರ ಪೇಮೆಂಟ್ ಏನಿದೆ ಅರ್ಧ ಪಂಚಾಯತ್ ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿಯಿಂದ ಕೊಡ್ಬೇಕು ಅನ್ನುವಂಥದ್ದು ಇದನ್ನ ಮಾಡಿದಾರು. ಪಟ್ಟಣ ಪಂಚಾಯತಿಯಲ್ಲಿ ಸರಿಯಾಗಿ ಇನ್ನೂ ದುಡ್ಡಿನ ಕೊರತೆ ಇದೆ. ಅದನ್ನೆಲ್ಲ ಇದನ್ನ ಮಾಡಿಕೆಸ ಒಂದ್ ಸ್ವಲ್ಪ ಇದಾಗಬೇಕಾದ್ರೆ ಒಂದ್ ಸ್ವಲ್ಪ ಟೈಮ್ ತಿದ್ದತಿ. ಅವ್ರ ಪೌರ ಕಾರ್ಮಿಕರ ವೇತನ ಎಲ್ಲ ಮುಗಿಸೋ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ವಿಶೇಷವಾಗಿ MK ಹುಬ್ಳಿ ಪಟ್ಟಣ ಪಂಚಾಯತಿಗೆ 10 ವರ್ಷಕ್ಕಿಂತ ಜಾಸ್ತಿ ಆಗ್ಬಿಡ್ತು. ಇಂಥ ಸಂದರ್ಭದಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ ನಗರ ಒಂದ್ ರೀತಿ ಗ್ರಂಥಾಲಯ ಇದೆ. ವಿಶೇಷವಾಗಿ ಸಾಕಷ್ಟು ವರದಿ ಬೆಳೆ ಚೆಲ್ಲಿದ್ವಿ. ತಮ್ಮ ಓದಿಲಾದ್ರೂ ಏನಾದ್ರು ಅದನ್ನ ಸಾಕಷ್ಟು ಶಿಥಿಲನೂಗೊಂಡಿದೆ ಕಟ್ಟಡ. ಏನಾದ್ರು ಅದನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತೀರಾ? ಈಗ ಮೊನ್ನೆ ಇದ್ರೊಳಗ ನಮ್ಮ ಶಾಸಕರ ಗಮನಕ್ಕೆ ತಂದಿದ್ದೀವಿ ಅದನ್ನ. ಅವರು ಅದಕ್ಕೊಂದು ಇದನ್ನ ಮಾಡಿ ಅದನ್ನ ಕಟ್ಟಡ ಇದನ್ನ ಮಾಡೋಣ ಅಂತ ಹೇಳಿದಾರು. ಬಹುಶಃ ಅದ ನಾಳೆ ಮೀಟಿಂಗ್ ಇಟ್ಕೋತೀವ್ರ. ಅಲ್ಲ ಅಧ್ಯಕ್ಷರೇ, ಈಗ ಶಿಥಿಲಗೊಂಡಿದೆ. ಮೊನ್ನೆ ತಾನೇ ಹೇಳಿದ್ರು ಅದನ್ನ ತಾತ್ಕಾಲಿಕ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮಳೆಗಾಲ ತುಂಬಾ ಸೋರುತ್ತೆ, ಸಾಕಷ್ಟು ಎಲ್ಲದರಲ್ಲೇ ಗೋಡೆಗಳು ಬಿರ್ಬಿಟ್ಟವೆ. ಈ ತಾತ್ಕಾಲಿಕ ಕಡೆ ಎಲ್ಲ ಶಿಫ್ಟ್ ಮಾಡ್ತೀರಾ? ಶಿಫ್ಟ್ ಮಾಡಕ್ ಜಾಗ ನೋಡ್ಲಿಕ್ಕತ್ತಾರ. ಹಾ ಸರ್, ಅದ ಒಂದ್ ಜಾಗ ಇದೆ, ಅದ್ರ ಗುಡಿ ಮೇಲೆ ಇದೆ. ಅವರು ನಾವು ಅಲ್ಲಿ ಏನಾರ ಮಾಡೋಣ ಅಂತೇಳಿ ವಿಚಾರ ಮಾಡತ್ತಾರ ಅವರು. ಒಟ್ ನೋಡ್ಕೊಂಡ್ ಮಾಡ್ತೇವ್ರಿ. ಒಟ್ಟಾರೆ ಒಬ್ಬ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ವಿಶೇಷವಾಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಎಲ್ಲಾ ನಿವಾಸಿಗಳಿಗೆ ಏನ್ ಭರವಸೆ ನೀಡ್ಲಿಕ್ಕೆ ಇಷ್ಟಪಡ್ತೀರಾ? ಏನ್ ಅಭಿವೃದ್ಧಿ ಮಾಡೋದು, ಎಲ್ಲಾರು ಸಹಕಾರ ತಗೊಳ್ಳೋದು, ಅಭಿವೃದ್ಧಿ ಮಾಡೋದು. 14 ಜನ ಸದಸ್ಯರ ಎಲ್ಲಾರು ಸಹಕಾರ, ಶಾಸಕರ ಸಹಕಾರ ಕೊಡ್ಲಿಕ್ಕತ್ತಾರ. ಎಲ್ಲಾರು ಕೂಡ್ಕೆಸ್ ಊರನ್ನ ಹಿರಿಯರ ಸಹಕಾರ, ನಮ್ಮ 14 ಜನ ಸದಸ್ಯರ ಸಹಕಾರ ತಗೊಂಡು ಅಭಿವೃದ್ಧಿ ಮಾಡ್ಬೇಕು. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, MK ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.